ಹಲೋ, ನಮಸ್ಕಾರ ರೀ. ಎಲ್ಲಾರನ್ನೂ ನನ್ನ ಚಾನಲ್ಗೆ ಸ್ವಾಗತ ಮಾಡ್ತೀನಿ ರೀ. ಇವತ್ತು ನಾನು ಅಧಿಕ ಮಾಸನಾಗ ಇನ್ನೊಂದು ಥರ ಬತ್ತಿ ಹಚ್ಚೋ ಅಂಥದ್ದು ಒಂದು ಹೇಳಲಿಕತ್ತೀನಿ. ಏನಂದರೆ, ಅಧಿಕ ಮಾಸದಲ್ಲಿ 33 ಎಳೆಯ ಜೋಡು ಬತ್ತಿ ಹಚ್ಚೋ ಅಂಥದ್ದು. ಇದು ಸಹಿತ 33 ಜೋಡು ಹೆಂಗೆ ಹಚ್ತೀರೋ ಹಾಗೆ ಇದನ್ನು ಹಚ್ಚಿದ್ರೂ 33 ಜೋಡು ಹಚ್ಚಿದಂಗೆ ಆಗ್ತದೆ. ಆದರೆ ಇದ್ರೊಳಗೆ ಒಂದೊಂದ್ರೊಳಗೆ 33 ಎಳೆ ಸೇರಿಕೊಂಡು 33 ದಳ ಆಗಿರ್ತಾವೆ. ಅಂದ್ರೆ ಇದು ಸಹಿತ ಜೋಡು ಹಚ್ಚಿದಾಗ 33 ಜೋಡು ಬತ್ತಿ ಹಚ್ಚಿದಂಗೆ ಫಲ ಇರ್ತದೆ. ಈ ಬತ್ತಿ ಹೂ ಬತ್ತಿಗಿಂತಲೂ ಭಾಳ ಲಘು ಆಗ್ತವೆ. ಯಾರಿಗೆ ಹೂ ಬತ್ತಿ ಅಷ್ಟೊಂದು ಮಾಡ್ಲಿಕ್ಕೆ ಟೈಮ್ ಇರೋಂಗಿಲ್ಲ ಮತ್ತು ಹೊಸದಾಗಿ ಮಾಡೋರಿಗೆ ಆಗಂಗಿಲ್ಲ, ನಾನು ಮಾಡ್ಬೇಕಂದ್ರೂ ನನಗೆ ಆಗ್ಲಾರ್ದಪ್ಪ ಅಂತ ಹಿಂಗೆ ಅನಿಸಿದವರು ಈ ಬತ್ತಿ ಮಾಡಲಿಕ್ಕೆ ನಿಮಗೆ ಅನುಕೂಲ ಆಗ್ತದೆ. ಯಾಕಂದ್ರೆ ಇದು ಸಹಿತ ಹಿಂದಿನಿಂದ ಸಂಪ್ರದಾಯಬದ್ಧವಾಗಿ ಇದನ್ನು ಮಾಡ್ಕೊಂಡು ಬಂದಿರುವಂಥ ಈ ಬತ್ತಿಗಳು ಸಹಿತ ಮೇ 17ನೇ ತಾರೀಕಿನ ದಿವಸ ಏನಂದ್ರೆ ಅಧಿಕ ಮಾಸ ಪ್ರಾರಂಭ ಆಗ್ತದೆ. ಜೂನ್ 15ಕ್ಕೆ ಮುಗೀತದ. 14ರ ಒಳಗೆ ಏನು ದಾನ ಕೊಡೋದು ದಾನ ಕೊಡಬೇಕು. ಆದರೆ ಜೂನ್ 15ರ ತನಕ ಬತ್ತಿ ಹಚ್ಚಬೇಕು. ಈ ಬತ್ತಿಗಳು ಹಚ್ಚಬೇಕಾದ್ರೆ ಅಧಿಕ ಮಾಸದಾಗ ಹಚ್ಚಬೇಕಾದ್ರೆ ಇವಕ್ಕೂ ಒಂದು ನಿಯಮದ. ಏನಂದ್ರೆ, ಇದು ಮೇ 17ನೇ ತಾರೀಕು ಅಧಿಕ ಮಾಸ ಶುರು ಆಗ್ತದಲ್ಲ, ಅವತ್ತಿನ ದಿವಸ ಸಂಕಲ್ಪ ಮಾಡಿ ನಾನು ಇದನ್ನು ಹಚ್ಚಬೇಕಂತ ಮಾಡೀನಿ, ಇದನ್ನು ಚೆಂದಾಗಿ ನಡೆಸ್ಕೊಡಪ್ಪ ಅಂತ ಭಗವಂತಗೆ ಕೇಳ್ಕೋಬೇಕು. ಅದಕ್ಕೆ ಸಂಕಲ್ಪ ಮಾಡಿ ಹೇಳಬೇಕು. ಸಂಕಲ್ಪದ ಮಂತ್ರ ನಾನು ಆಮೇಲೆ ಹೇಳ್ತೀನಿ. ನೀವು ಪ್ರಾರಂಭ ಮಾಡೋ ಮುಂದೆ ಸ್ನಾನ ಮಾಡಿ ಶುದ್ಧವಾದ ಬಟ್ಟೆ ಉಟ್ಕೊಂಡು ಪೂಜಾಕ್ಕೆ ಎಲ್ಲ ತಯಾರಿ ಮಾಡ್ಕೋಬೇಕು. ಎಲ್ಲಿ ಮಾಡ್ತೀರಿ ಅಲ್ಲಿ ಸಾರಿಸಿ ರಂಗೋಲಿ ಹಾಕ್ಕೊಂಡು ದೀಪ ಹಚ್ಚಿಟ್ಕೊಂಡು ನಿಮ್ಮ ಮನೆಗೆ ಯಾವುದು ಫೋಟೋ ಅದ, ಏನಂದ್ರೆ ಪುರುಷೋತ್ತಮ ಅಂದರೆ ವಿಷ್ಣು, ನಾರಾಯಣ, ರಾಮ, ವಿಠ್ಠಲ ಯಾವುದು ಫೋಟೋ ಇರ್ತದ, ಮತ್ತು ಲಕ್ಷ್ಮೀನಾರಾಯಣ ಸೇರಿದ್ದಿದ್ರು ಇನ್ನೂ ಚಲೋ ಆಯಿತು. ಲಕ್ಷ್ಮೀ ಸೇರಿದ್ದು ಇದ್ರಂತೂ ಈ 2 ಜೋಡಿಯಾಗಿ ಇಡ್ರಿ, ಇಲ್ಲ ಅಂದ್ರೆ ಅದನ್ನೊಂದು ಇಟ್ಟು ನೀವು ಪೂಜೆ ಮಾಡಿರಿ. 2 ಕಬಲ್ಕ 2 ಎಣ್ಣೆ ದೀಪ ಹಚ್ಚಿಟ್ಟು ಅರಿಶಿನ ಕುಂಕುಮ ಹೂವು ಎಲ್ಲ ಪೂಜೆ ಮಾಡಿ, ಆಮೇಲೆ ಏನಾದರೂ ನಿಮಗೆ ಸಾಧ್ಯ ಇದ್ದದ್ದು ಬೆಲ್ಲ, ಸಕ್ಕರೆ, ಯಾವುದೇ ಹಣ್ಣು ಇಲ್ಲಾಂದ್ರೆ ಡ್ರೈ ಫ್ರೂಟ್ಸ್ ಏನಾದರೂ ಇದ್ದರೆ ಅದಕ್ಕೆ ಇದನ್ನೇ ಅಂತ ಏನೂ ಇಲ್ಲ, ಕಡೆಗೆ ಒಂದು ತುಣುಕು ಬೆಲ್ಲ ತೋರಿಸಿದ್ರು ಸಾಕು. ಭಗವಂತಗೆ ಪ್ರೀತಿಯಿಂದ ಮಾಡಿರಿ. ನೈವೇದ್ಯ ತೋರಿಸಿ ಆಮೇಲೆ ಒಂದು ಜೋಡಿ ಹೂ ಬತ್ತಿ ತುಪ್ಪದಲ್ಲಿ ನೆನೆಸಿದ್ದನ್ನು ತುಪ್ಪದ ದೀಪ ಬೆಳಗ್ರಿ. ಆಮೇಲೆ ಈಗ ಚಿತ್ರದಾಗ ತೋರಿಸಿನಲ್ರಿ, ಈ ರೀತಿ 33 ಎಳೆಯ 33 ದಳದ 2 ಬತ್ತಿಗಳನ್ನು ಇಟ್ಟು ತುಪ್ಪದಲ್ಲಿ ಇಟ್ಕೊಂಡಿರಬೇಕು. ಇದನ್ನು ಆರತಿ ಮಾಡಿರಿ. ತುಪ್ಪ ಆದಷ್ಟು ಆಕಳ ತುಪ್ಪದಲ್ಲಿ ಮಾಡಿದರೆ ಭಾಳ ಶ್ರೇಷ್ಠ. ಯಾರಿಗೆ ಬೆಣ್ಣೆ ತಂದು ಕಾಯಿಸಿ ತುಪ್ಪದಲ್ಲಿ ತೋಯಿಸ್ಬೇಕು ಅಂತ ಆಗದೇ ಇದ್ರೆ ನಂದಿನಿ ತುಪ್ಪ ಸಿಗ್ತದ, ಅದು ಭಗವಂತಂದ ನಮಗೆ ತಯಾರಿ ಮಾಡಿ ಕೊಟ್ಟಾನ ಅಂತ ತಿಳ್ಕೊಂಡು ಅದರಲ್ಲೇ ಮಾಡಿರಿ. ಎಲ್ಲರಿಗೂ ಬೆಣ್ಣೆ ಕಾಯಿಸ್ಲಿಕ್ಕೆ ಅಭ್ಯಾಸ ಇರೋಂಗಿಲ್ಲ, ಆದರೆ ಆಗಂಗಿಲ್ಲ ಅಂತ ಬಿಡಬೇಡ್ರಿ. ನಂದಿನಿ ತುಪ್ಪ ತಂದು ಅದ್ರಾಗ ತೋಯಿಸಿ ಮಾಡಿರಿ. ತುಪ್ಪದ ಬತ್ತಿ ಹಚ್ಚೋದು ಭಾಳ ಶ್ರೇಷ್ಠ. ದೇವರಿಗೆ ತುಪ್ಪದ ದೀಪ ಬೆಳಗಿದ್ರೆ ದೇವರು ನಮ್ಮನೆ ಬೆಳಗಿಸ್ತಾನೆ, ನಮ್ಮ ಮುಂದಿನ ಸಂತಾನ ಆನಂದವಾಗಿ ಇರ್ತಾರೆ. ಈ ಎಲ್ಲ ನಿಯಮಗಳನ್ನು ನಮ್ಮ ಹಿರಿಯರು ನಮಗೆ ಕಲಿಸಿಕೊಟ್ಟು ಮತ್ತು ನಮಗೆ ಆ ಸಂಪ್ರದಾಯವನ್ನು ಹಾಕಿಕೊಟ್ಟಾರ. ಆದರೆ ನಾವು ನಮಗೆ ತಿಳಿದಷ್ಟು ಯಾರಿಗೆ ಅನುಕೂಲ ಆಗ್ತದೆ ಅವ್ರು ಮಾಡಲಿ ಅಂತ ನನಗೆ ತಿಳಿದದ್ದನ್ನು ತಿಳಿಸ್ಲಿಕ್ಕತ್ತೀನಿ. ಪಟ್ಟಿನ ಮೇಲೆ ನಮಗೆ ಸಣ್ಣದಾಗಲಿ ದೊಡ್ಡದಾಗಲಿ ಯಾವ ಬತ್ತಿ ಮಾಡ್ಲಿಕ್ಕೆ ಆಗ್ತದೆ, ಆಗದೇ ಇದ್ದವರು ದಿನ 1 ಜೋಡು ಹೂ ಬತ್ತಿ ತುಪ್ಪದಾಗ ನೆನೆಸಿದ್ದನ್ನು ಭಗವಂತನ ಪ್ರೀತ್ಯರ್ಥವಾಗಿ ಈ ಅಧಿಕ ಮಾಸನಾಗ ನಾ ಹಚ್ಚಲಿಕ್ಕತ್ತೀನಿ ಅದನ್ನಂತ ಹೇಳ್ಕೊಂಡು ದಿವಸ ಹಚ್ಚಿ ದೇವರನ್ನ ಬೇಡ್ಕೊಡ್ರಿ. ಇಂದಿನ ದಿನವೇ ಶುಭ ದಿನವು ಅಂತ ಅದು ಒಂದು ಸಣ್ಣದಾಗ್ಯದ ಹಾಡ, ಅದನ್ನು ಸಹಿತ ನಾ ಹಾಕ್ತೀನಿ. ಅದನ್ನು ಭಕ್ತಿಯಿಂದ ಕೇಳ್ಕೊರಿ. ಭಗವಂತ ಭಕ್ತಿಗೆ ಒಲಿತಾನ. ಅಧಿಕ ಮಾಸ ಅಂದ್ರೆ ಪುರುಷೋತ್ತಮ ಮಾಸ. ಅವನಿಗೆ ದೀಪ ಹಚ್ಚ್ರಿ, ಅವನ ಹೆಸರಿನಿಂದ ದಾನ ಮಾಡಿರಿ, ಹೋಮ ಹವನ ಮಾಡಿರಿ, ಯಾರಿಗಾದರೂ ಊಟಕ್ಕೆ ಹಾಕ್ರಿ. ಯಾವುದೇ ಮಾಡಿದರೂ ಆ ಅಧಿಕ ಮಾಸದೊಳಗೆ ಅಧಿಕವಾಗಿ ಫಲವನ್ನು ಕೊಡ್ತಾನೆ. ಅದಕ್ಕೆ ಯಾರಿಗೆ ಎಷ್ಟು ಅವರ ಶಕ್ತಿ ಇರ್ತದೋ ಆ ಮಿತಿನಲ್ಲಿ ಅವರಿಗೆ ಏನು ಸಾಧ್ಯನೋ ಅದನ್ನು ದಾನ ಧರ್ಮ, ಊಟಕ್ಕೆ ಹಾಕೋದು, ದೀಪ ಹಚ್ಚೋದು ಇದೆಲ್ಲನೂ ಮಾಡಿ, ಇದೊಂದು ಸಮಯ 3 ವರ್ಷಕ್ಕೊಂದು ಸಲ ಬರ್ತದಲ್ಲ, ನಮ್ಮ ಕಡೆಯಿಂದ ಏನು ಸಾಧ್ಯ ಅದ ಅದನ್ನು ನಾವು ಮಾಡಿ ಒಂದು
ನಮ್ಮ ಜೀವನನೂ ಸಾರ್ಥಕ ಮಾಡ್ಕೋಬೇಕು, ನಮ್ಮ ಮುಂದಿನ ಪೀಳಿಗೆನೂ ಚೆಂದಾಗಿರಬೇಕು ಅನ್ನೋ ಸಲುವಾಗಿ ಎಲ್ಲರೂ ಗೃಹಿಣಿಯರು ಸಹಸಾ ಮಾಡೇ ಮಾಡ್ತಾರೆ. ಭಾಳ ಕಡೆ ದಿನ 33 ಪುರಂದರದಾಸರ ಹಾಡಿನ ಭಜನೆ ಮಾಡ್ತಾರೆ. ಏನಂದ್ರೂ ಯಾವಾಗಲೂ ಸಂಕೀರ್ತನೆ ನಡೆದಿರ್ತದೆ. ಈ ಅಧಿಕ ಮಾಸದೊಳಗೆ ಯಾವುದೇ ಒಳ್ಳೆ ಕೆಲಸ ಮಾಡಿರಿ, ದಾನ ಧರ್ಮ ಮಾಡಿರಿ, ಬೇರೆ ದಿವಸದಾಗ ಮಾಡಿದ್ರಕ್ಕಿಂತಲೂ ಹೆಚ್ಚು ಫಲ ಸಿಗ್ತದೆ. ಈಗ ನಾವು ಈ ಬತ್ತಿ ಹೆಂಗೆ ಮಾಡೋದು ನೋಡೋಣ. ಯಾರ ಮನೆಯೊಳಗೆ ಹೊಲದಾಗ ಬೆಳೆದಂಥ ಹತ್ತಿದ್ರೆ ಅವರು ಆ ಹತ್ತಿಯಿಂದ ಮಾಡಿರಿ. ಯಾರಿಗೆ ಆಗಂಗಿಲ್ಲ, ಈಗ ಎಲ್ಲ ಕಡೆ ಪೂಜಾ ಸಾಮಾನು ಸಿಗಲ್ಲೇ ಹತ್ತಿ ಸಿಗ್ತದೆ, ಅದನ್ನು ತೊಗೊಂಡು ಬಂದು ಮಾಡಿರಿ. ಸೋಮವಾರ ಮತ್ತು ಅಮಾವಾಸ್ಯೆ ಹತ್ತಿ ಹಿಡಿಯಂಗಿಲ್ಲ. ಮಂಗಳವಾರ ಶುಕ್ರವಾರ ಹತ್ತಿ ಒಳಗಿನ ಕಾಳು ತೆಗಿಲಿಕ್ಕೆ ಬರೋಂಗಿಲ್ಲ. ಮನೆ ಹತ್ತಿ ಇತ್ತು ಅಂದ್ರೆ ಅವ್ರು ಈ ರೀತಿ ಮಾಡಬೇಕು. ಅದಕ್ಕೆ ತಿಂಗಳಾಗ ಎಲ್ಲ ದಿವಸನೂ ಬತ್ತಿ ಮಾಡ್ಲಿಕ್ಕೆ ಬರೋಂಗಿಲ್ಲ. ಈ ರೀತಿ ಎಲ್ಲ ದಿನ ವಾರ ತಿಥಿ ನೋಡಿಕೊಂಡು ಮಾಡಬೇಕು. ನನಗೂ ಮನೆ ಹತ್ತಿ ಇಲ್ಲ, ನಾನು ಪೂಜಾ ಸಾಮಾನು ಸಿಗೋ ಅಂಗಡಿ ಒಳಗೆ ತೊಗೊಂಬಂದೀನಿ. ಈಗ ಬತ್ತಿ ಹೆಂಗೆ ಮಾಡೋದು ನೋಡೋಣ ಅಂತ. ನೋಡಿರಿ, ಈ ರೀತಿ ಹಂಜಿ ಅಂತ ಹತ್ತಿ ಇದನ್ನು 1.5-2 ಇಂಚು ಉದ್ದಾಗಿ ಕಟ್ ಮಾಡಿಕೊಂಡು ಭಾಳಷ್ಟು ಕೈಯಾಗ ಹಿಂಗೆ ಹಿಡ್ಕೊರಿ. ಇದನ್ನು ಸ್ವಲ್ಪ ತಗೊಂಡು ಹಾಲು ಹಚ್ಕೊಂಡು 2-3 ಸರಿ ಈ ಥರ ರೌಂಡ್ ಹಿಂಗೆ ಮಾಡಿದ್ರೆ ಈ ಥರ ಕಡ್ಡಿಗತೆ ಆಗ್ತವೆ. ಆ ಕಡ್ಡಿಗೆ ಏನಂದರೆ ಇದು 2.5 ಇಂಚಿಂದ ಅದು ಅಂದ್ಕೊಡ್ರಿ. ಎರಡೂ ಸೈಡು ಹತ್ತಿ ಹಾಗೆ ಇರಲಿ, ನಡ್ಬರ್ಕ್ ಮಾತ್ರ ಹಾಲಿನಿಂದ ತಿರುಗಿಸಿ ಗಟ್ಟಿ ಮಾಡ್ಕೋಬೇಕು. ಹಿಂಗೆ ಮಾಡುವಾಗ ಎಡಕ ಬಲ್ಕ ಎರಡು ಕಡೆ ಹತ್ತಿ ಹಾಗೆ ಸ್ವಲ್ಪ ಇರ್ತದೆ, ಅದು ಹಾಗೆ ಇರಲಿ, ನಡ್ಬರ್ಕ್ ಮಾತ್ರ ಗಟ್ಟಿಯಾಗಿರಲಿ. ಇದನ್ನು ಹಾಲಿನಿಂದ ಮಾಡಿದ್ರಿಂದ ಇದನ್ನು ಬಿಸಿಲಿನಾಗಾದರೂ ಒಣಗಿಸ್ಬೇಕು. ನೆರಳಾಗಾದ್ರೆ ಒಂದು ಸ್ವಲ್ಪ ಜಾಸ್ತಿ ಟೈಮ್ ತಗೋತದ. ನೀವು ಸಾವಕಾಶ ಮಾಡೋದಿದ್ರೆ ಭಾಳಷ್ಟು ಮಾಡಿ ನೆರಳಾಗಿ ಒಣಗಿಸಿ ಇಟ್ಕೋರಿ. ಇಲ್ಲ ಅಂತಂದ್ರೆ ಆವಾಗಲೇ ಮಾಡೋದಿದ್ರು ಒಂದು 10 ನಿಮಿಷ ಬಿಸಿಲಿನಾಗ ಇಡ್ರಿ. ಆಮೇಲೆ ಮಾಡೋದು ಹೆಂಗಂತ ಮುಂದೆ ನೋಡಿರಿ. ಈಗ ಭಾಳಷ್ಟು ಕಡ್ಡಿ ಮಾಡಿ ಇಟ್ಕೋಬೇಕು. ಈಗ ಸಾಕಷ್ಟು ಕಡ್ಡಿ ಆಗ್ಯಾವ, 2 ಬತ್ತಿ ಮಾಡಲಿಕ್ಕೆ ಸಾಕು. 1 ಬತ್ತಿ ಮಾಡಲಿಕ್ಕೆ 33 ದಳದ್ದು ಮಾಡಬೇಕು. ಅದಕ್ಕೆ 33 ಕಡ್ಡಿ ಬೇಕು ಅಂದಾಗ 10ರಂತೆ 3 ಭಾಗ ಮತ್ತು 3ರದ್ದು 1 ಭಾಗ ಮಾಡ್ಕೊಂಡೀನಿ. ನೋಡಿರಿ, ಚಿತ್ರದಲ್ಲಿ ನೋಡ್ತಾ ಇದ್ದೀರಲ್ಲ, 10 ಈಗ ಸೇರಿಸಿ ಆ ಹತ್ತಿ ಏನು ಕೊನೆಗೆ 2 ಉಳಿದಿರ್ತದಲ್ಲ 2 ಕಡೆಗೂ, ಅದಕ್ಕೊಂದು ಸ್ವಲ್ಪ ಹಾಲು ಹಚ್ಚಿ ಹಿಂಗೆ 2-3 ಸರಿ ಹಿಂಗೆ ಬೆರಳಿನಿಂದ ತೀಡ್ಬಿಟ್ರೆ ಆ ಹಾಲಿನಿಂದ ಅದು ಕುತ್ಕೊಂಡ್ಬಿಡ್ತದೆ. ಈಗ 4 ದಳ ಮಾಡಿ ಇಟ್ಕೋಬೇಕು. ಈಗ ಒಂದು 10ರದ್ದಾಯಿತು, ಒಂದು 3ರದ್ದಾಯಿತು. ಈಗ 3ನೇದು ದಳ ಮಾಡ್ಲಿಕ್ಕತ್ತೀನಿ. ಇನ್ನು ಒಂದು 10ರದ್ದು ದಳ ಮಾಡ್ಕೋಬೇಕು. ನೋಡಿರಿ, ಅದು 10 ಕಡ್ಡಿ ಸೇರಿಸಿ ಹಿಂಗೆ ಮಣಿಸಿ 2 ಜೊತೆಗೆ ಸೇರಿಸ್ಕೊಂಡು ತೀಡಿ ಹಾಲು ಹಚ್ಚಿ ಹಿಂಗೆ 2-3 ಸರಿ ಬೆರಳಿನಿಂದ ಸ್ವಲ್ಪ ಭಾರ ಹಾಕಿ ಹಿಂಗೆ ತೀಡ್ಬಿಟ್ರೆ ಗಟ್ಟಿ ಕುತ್ಕೋತದೆ. ಈಗ ನೋಡಿರಿ, ಇದು 3 10ರದ್ದು, ಇದು ಒಂದು 4ನೇದ್ದು 3ರದ್ದು. ಇವಾಗ ಇದು ಎಲ್ಲನೂ ಒಂದೇ ಸಮ ಉದ್ದ ಅದ ಇಲ್ಲ ಬೇಡ. ಮ್ಯಾಲೆ ಸ್ವಲ್ಪ ಕಡಿಮೆ ಇದ್ದದ್ದು ಅಲ್ಲಿ ದಪ್ಪ ಬರ್ತಾ ಸಣ್ಣಗೆ ಹಾಕೋತ ಬರ್ತದೆ. ಸ್ವಲ್ಪ ಹಾಲು ಹಚ್ಕೊಳ್ಳೋದು, ಹತ್ತಿ ಇಟ್ಕೊಂಡು ಹಿಂಗೆ ಚೆಂದಾಗಿ ಸ್ವಲ್ಪ ಭಾರ ಹಾಕಿ ತೀಡಬೇಕು. ಅಂದರೆ ಕೈಯಿಂದ ತಿರುಗಿಸ್ಬೇಕು. ಈ ತಿರುಗಿಸೋದ್ರಿಂದ ಗಟ್ಟಿ ಕುತ್ಕೋತದೆ. ಇದನ್ನು ಹಸಿಯಾಗಿರುವಾಗ ಅಗಲ್ ಮಾಡಲಿಕ್ಕೆ ಹೋಗಬೇಡ್ರಿ. ಹಿಂಗೆ ತೀಡಿ ಚೆಂದಾಗಿ ಬತ್ತಿ ಮಾಡಿ ಇಟ್ಬಿಡ್ರಿ. ಸ್ವಲ್ಪ ಮುಂದೆ ಹತ್ತಿ ನೋಡಿರಿ, ನಾನು ನೋಡ್ತೀನಿ ಚುಂಗ್ ಬಿಟ್ಟಂಗದಲ್ಲ, ಆ ರೀತಿ ಚುಂಗಿದ್ರೆ ಲಘುನೇ ಹತ್ಕೋತದ. ಈ ರೀತಿ ಮಾಡಿಡ್ರಿ. ಒಂದು 10-15 ನಿಮಿಷ ಬಿಟ್ಟು ಬೇಕಂದ್ರೆ ನೀವು ಅಗಲು ಮಾಡಿ ಒಂದು ನೀಲಂಜನ್ನಾಗ ಹಾಕಿರಿ, ಎಷ್ಟು ಚೆಂದ ಕುತ್ಕೋತದ. ಈಗ ಇದೇ ರೀತಿ ಇನ್ನೊಂದು ಬತ್ತಿ ಮಾಡೋದು ನೋಡಿರಿ. ಇದೇ ರೀತಿ 30 10ರಂಗೆ 30 ಬೇರೆ ಇಟ್ಟೀನಿ. ಇದು 3ರದ್ದು ಕೈಯಾಗಿ ಇಟ್ಕೊಂಡು ಈಗ ಹಾಲು ಹಚ್ಚಿ ತೀಡ್ಲಿಕ್ಕತ್ತೀನಿ. ಇದೇ ರೀತಿ 3ನ್ನು ನೋಡಿರಿ, ನಂದು ಕೈನ ನೋಡ್ತಿರ್ರಿ, ಹೆಂಗೆ ತಿರುಗಿಸಿ ಹಿಂಗೆ ಮಾಡ್ತಿರ್ತೀನಿ. ಬೆರಳು ಯಾವ ರೀತಿ ತೀಡಬೇಕು ಇದನ್ನು ನೋಡಿದ್ರೆ ನಿಮಗೆ ಸರಳವಾಗಿ ಬರ್ತದೆ. 2 ಕಡೆಯಿಂದ ಹತ್ತಿ ಒಂದು ಕಡೆಗೆ ಬರಂಗೆ ಮಾಡಿಕೊಂಡು ಮೇಲ್ಗಡೆ ದಳ ಬರ್ತದೆ, ಕೆಳಗಡೆ ಬರೀ ಹತ್ತಿ ಇರ್ತದಲ್ಲ, ಅದನ್ನು ಹಿಂಗೆ ತೀಡಬೇಕು. ಭಾಳ ಸರಳ ಅನ್ನಿಸ್ತಲ್ಲ, ಏನೂ ತ್ರಾಸಿಲ್ಲ. ಸ್ವಲ್ಪ ಹಾಲು ಮಾತ್ರ ಹಚ್ಕೊಂಡು ತೀಡಬೇಕು. ನೋಡಿ, ಈಗ
4 ಜೋಡಿಸೋದು. 4 ಜೋಡಿಸಿ ಮೇಲ್ಗಡೆ ಒಂದೇ ಸಮ ಬರಲಿ, ಕೆಳಗಡೆ ಹೆಚ್ಚು ಕಡಿಮೆ ಬಂದರೂ ಕೂಡ ಎಲ್ಲಿ ಸಣ್ಣದಿರ್ತದೆ ಅಲ್ಲಿಂದ ಹಚ್ಚಿ ಹಾಲು ಹಚ್ಚಿ ಶುರು ಮಾಡಬೇಕು. ಅಲ್ಲಿ ಹಚ್ಚಿ ಕೈನ ಬೆರಳಿನಿಂದ ತಿರುಗಿಸ್ತಾ ಇರಬೇಕು, ತೀಡ್ತಾ ಇರಬೇಕು. ಗಟ್ಟಿ ಕುತ್ಕೊಳ್ಳಂಗೆ ನೋಡಬೇಕು. ಎಷ್ಟು ಸರಳ, ಎಷ್ಟು ಲಘು ಆಯಿತು ನೋಡಿದ್ರಿ. ನಂದು ಖರೇನ ಇದು 15 ನಿಮಿಷನಾಗ 2 ಬತ್ತಿ ಆಗ್ಯಾವ. ನಿಮಗೆ ಇನ್ನೊಂದು 5 ನಿಮಿಷ ಜಾಸ್ತಿ ತಗೋಬೋದು, ಆರಾಮವಾಗಿ ಮಾಡ್ಬೋದು ಇದನ್ನು. ನೋಡಿರಿ, 2 ಬತ್ತಿ ತಯಾರಾಯಿತು. ನಾನು 2 ಬತ್ತಿ ಮಾತ್ರ ಹೆಂಗೆ ಮಾಡೋದಂತ ತೋರಿಸ್ಕೊಟ್ಟೀನಿ. ಇದನ್ನು ಇನ್ನೊಂದು ಸರಿ ನೋಡಿಕೊಡ್ರಿ. ಈಗ ನೋಡಿರಿ, ಈ ಬತ್ತಿ ಮಾಡಿ ಸ್ವಲ್ಪ ಹೊತ್ತಾಯಿತು, ಅವು ಚೆಂದಾಗಿ ಒಣಗ್ಯಾವ. ಈಗ ಅಗಲ್ ಮಾಡೋದು ಹೆಂಗೆ ನೋಡಿರಿ. ಈಗ ಅಗಲ್ ಮಾಡಿ ಹಿಂಗೆ ಕೂಡಿಸ್ರಿ. 2 ಬತ್ತಿ ಹಿಂಗೆ ಕೂಡಿಸಿ ನೀವು ಅಗಲಾಗಿ ಇರುವಂಥ ನೀಲಂಜನ್ನಾಗ ನೀವು ಬತ್ತಿ ತೊಯ್ಸಿಟ್ಟು ಅದ್ರಾಗ ನೀವು ಆರತಿ ಮಾಡಬೇಕು. ಯಾಕಂದ್ರೆ ಇವು ಮಾಮೂಲಿ ಹೂಬತ್ತಿ ಕತೆ ಅಲ್ಲ, ಇವು 33 ದಳದ ಬತ್ತಿ, ಅಧಿಕ ಮಾಸದ ಬತ್ತಿ. ನೋಡಿದ್ರಲ್ಲ ಎಷ್ಟು ಸರಳದ, ಎಷ್ಟು ಸುಲಭದ. ಅಯ್ಯೋ ಇಷ್ಟೇನಾ ಅಂತ ಈಗ ನೀವು ಅನ್ಕೋತಿರ್ಬೇಕು. ನೀವು ಮಾಡಿ ನೋಡ್ರಿ. ಯಾವುದೇ ಆಗಲಿ ಬಿಡದೆ ಅಧಿಕ ಮಾಸನಾಗ ತುಪ್ಪದ ದೀಪ ಹಚ್ಚಿ ಆ ಪುರುಷೋತ್ತಮನ ಪ್ರೀತಿಗೆ ಪಾತ್ರರಾಗಿರಿ. ಈ ವಿಡಿಯೋದಲ್ಲಿ ಪ್ರತಿಯೊಂದು ಗಮನ ಇಟ್ಟು ಕೇಳ್ರಿ. ನೀವೇನು ಪ್ರಶ್ನೆ ಕೇಳ್ತೀರಿ ಅದರ ಉತ್ತರ ಅದರಲ್ಲೇ ಇರ್ತದೆ. ಅದಕ್ಕೆ ಒಂದು ಸಾರಿ ಗಮನ ಕೊಟ್ಟು ಕೇಳ್ರಿ. ಅಧಿಕ ಮಾಸನಾಗ ಈ ಬತ್ತಿ ಹಚ್ಚಿದ ನಿಯಮ ಮಾಡಿದ್ದಕ್ಕೆ ಜೂನ್ 14 ಒಳಗೆ 1 ಜೋಡಿ ಅಂದ್ರೆ 2 ನೀಲಾಂಜನ ಫಲತಾಂಬೂಲ ದಕ್ಷಿಣೆ ಸಹಿತ ಬ್ರಾಹ್ಮಣರಿಗೆ ದಾನ ಕೊಟ್ಟು ನಮಸ್ಕಾರ ಮಾಡಬೇಕು. ಮತ್ತು ಯಾರಿಗೆ ಸಾಧ್ಯ ಅದ ಅವರು 33 ಜೊತೆ ನೀಲಾಂಜನನೇ ದಾನ ಮಾಡಬೇಕು, ದಕ್ಷಿಣೆ ಕೊಡಬೇಕು. ಬೇರೆ ಬೇರೆಯವ್ರಿಗೆ 2 ಕೊಡ್ತಾ ಹೋಗಬೇಕು. ಬ್ರಾಹ್ಮಣ ಮುತ್ತೈದೆ ಯಾರಿಗಾದರೂ ಕೊಡ್ಬೋದು. ಮುತ್ತೈದೆ ಕೊಡುವಾಗ ಮಾತ್ರ ಅರಿಶಿಣ ಕುಂಕುಮ ಹೂವು ಕೊಟ್ಟು 1 ಜೊತೆ ಅಂದರೆ 2 ನೀಲಾಂಜನ ಕೊಟ್ಟು ದಕ್ಷಿಣೆ ಕೊಟ್ಟು ನಮಸ್ಕಾರ ಮಾಡಬೇಕು. ಇದು ಈ ಬತ್ತಿ ಹಚ್ಚಿದ ದಾನದ ಪದ್ಧತಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಸರ್ವಂ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು.